ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ, ಅಂದರೆ ಆನಂದ್ ಬರ್ತ್ಡೇ ದಿನ. ಇವತ್ತು ಅವ್ರ ಬರ್ತ್ಡೇ ಇದ್ದಿದ್ದರಿಂದ ನಾನು ಅವರಿಗೋಸ್ಕರ ಏನೆಲ್ಲ ಸ್ಪೆಷಲ್ ರೆಸಿಪೀಸ್ನ ಮಾಡ್ತೀನಿ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಿನಿ ವ್ಲಾಗ್ನ ಶೇರ್ ಮಾಡಿದಾಗ ತುಂಬ ಜನ ಆನಂದ್ಗೆ ವಿಶ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಫ್ಯಾಮಿಲಿ ಮೇಲೆ ಇದೇ ರೀತಿಯಾಗಿ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಈ ಒಂದು ವ್ಲಾಗ್ ಕೂಡ ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನನೇ ಆಯಿತು ಅಂತ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ನನಗೆ ಈ ನಡುವೆ ಟೈಮೇ ಸಿಗ್ತಾ ಇಲ್ಲ. ಯಕ್ಷಿತ್ ಸ್ಕೂಲಿಗೆ ಹೋಗ್ತಾನೆ, ಹಂಗಾದ್ರೂ ನಂಗೆ ಯಾಕೋ ಟೈಮೇ ಆಗ್ತಾ ಇಲ್ಲ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ತುಂಬ ಜನ ನಾನು ಮಿನಿ ವ್ಲಾಗ್ನ ಶೇರ್ ಮಾಡಿದಾಗಲೂ ಕೂಡ ನನಗೆ ಹೇಳಿದ್ರಿ, ಶ್ರುತಿ ಬೇಗ ವಿಡಿಯೋನ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಅಂತ. ಆದ್ರೂ ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ, ಸ್ವಲ್ಪ ನಿಧಾನನೇ ಆಗೋಯ್ತು. ಎಲ್ರಿಗೂ ಸಾರಿ ಕೇಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಏನೆಲ್ಲ ರೆಸಿಪೀಸ್ನ ಮಾಡ್ತೀನಿ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ, ನಾರ್ಮಲ್ ಟೈಮ್ಗಿಂತ. ನೋಡ್ತಾ ಇರ್ಬೋದು ನೀವು, ಇನ್ನೂ ಕತ್ಲಿತ್ತು ಸ್ವಲ್ಪ. ಅಂದರೆ ಇವಾಗ ಬೇಗನೆ ಬೆಳಕಾಗ್ಬಿಡುತ್ತೆ, 5:15 ಆಗ್ತಿದ್ದಂಗೆ ಆಗ್ಬಿಟ್ಟಿರುತ್ತೆ. ನಾನು ಸುಮಾರು ಒಂದು 5 ಗಂಟೆ ಹಂಗೆ ಎದ್ದಿದ್ದೆ. ಎದ್ದು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಬೆಳಕಾಗೇ ಬಿಟ್ಟಿತ್ತು. ನಾನಿಲ್ಲಿ ಮಶ್ರೂಮ್ನ ತೊಗೊಂಡು ಬಂದಿದ್ದೆ. ಫಸ್ಟಿಗೆ ನಾನು ಹೆಸರು ಬೇಳೆನ ನೆನೆಸಿದ್ದೀನಿ ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು. ಅದಾಗಿದ್ಮೇಲೆ ನಾನಿಲ್ಲಿ ಮಶ್ರೂಮ್ನ ತೊಗೊಂಡು ಬಂದಿದ್ದೆ. 2 ಪ್ಯಾಕ್ ಮಶ್ರೂಮ್ನ ತೊಗೊಂಡು ಬಂದಿದ್ದೆ. ಮಶ್ರೂಮ್ ಬಿರಿಯಾನಿನ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ನೀಟಾಗಿ ನಾನಿಲ್ಲಿ ತೊಳೆಯೋಣ ಅಂತ ಹೇಳ್ಬಿಟ್ಟು, ಅದು ಸಿಪ್ಪೆ ಎಲ್ಲ ತೆಗಿಬೇಕಲ್ವ, ಹಾಗಾಗಿ ನೀಟಾಗಿ ತೆಗಿಯೋಣ ಅಂತ ಹೇಳ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ನಾನಿಲ್ಲಿ ಸಿಪ್ಪೆನ ತೆಗಿತಾ ಇದ್ದೀನಿ. ಇನ್ನು ಬರ್ತ್ಡೇ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ನನ್ನ ಬರ್ತ್ಡೇಗಿಂತ ನನ್ನ ಮಗನ ಬರ್ತ್ಡೇ ಆಗಿರ್ಬೋದು, ಆನಂದ್ ಬರ್ತ್ಡೇ ಆಗಿರ್ಬೋದು, ನನಗೇನೋ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಇರುತ್ತೆ. ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು, ಅವರಿಗೆ ಇಷ್ಟ ಆಗೋ ಥರ ಅಂತ. ನನಗೆ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೇ ಥರನೇ ಫೀಲಿಂಗ್ಸ್ ಇರುತ್ತೆ. ನಮ್ಮ ಬರ್ತ್ಡೇ ಹೇಗಾಯಿತು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಲ್ಲ, ನಮ್ಮ ಜೊತೆ ಇರೋ ಬರ್ತ್ಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪ್ರತಿ ವರ್ಷವೂ ಅಷ್ಟೇ, ಮದುವೆ ಆದಾಗಿಂದನೂ ಅವರಿಗೆ ಅಂತ ಏನಾದರೂ ಸ್ಪೆಷಲ್ ಆಗಿ ಬರ್ತ್ಡೇ ದಿನ ನಾನು ಮಾಡ್ತಾ ಇದ್ದೆ. ಅದರದ್ದು ಕೂಡ ನಾನು ಸೈಡಲ್ಲಿ ಕ್ಲಿಪ್ಪಿಂಗ್ನ ಹಾಕಿರ್ತೀನಿ, ನೀವು ನೋಡ್ಬೋದು ಯಾವ್ಯಾವ ಥರ ನಾನು ಅವರ ಬರ್ತ್ಡೇನ ನಾನು ಸೆಲೆಬ್ರೇಟ್ ಮಾಡಿದ್ದೆ ಅನ್ನೋದು. ಪ್ರತಿ ವರ್ಷನೂ ಕೂಡ ಏನಾದರೂ ಸ್ಪೆಷಲ್ ಆಗಿ ನಾನು ಸೆಲೆಬ್ರೇಟ್ ಮಾಡಿರೋದು. ಅದರಲ್ಲಿ ಒಂದು ವರ್ಷ ಮಾತ್ರ ಮಿಸ್ ಆಯಿತು. ಯಕ್ಷಿತ್ ಹುಟ್ಟಿದ್ನಲ್ಲ, ಆ ವರ್ಷ ಮಿಸ್ ಆಯಿತು. ನಾನು ಬಾಣನ್ ತನಿಖೆ ಅಂದ್ಬಿಟ್ಟು ಊರಲ್ಲಿ ಇದ್ನಲ್ವ, ಹಾಗಾಗಿ ಆ ಒಂದು ವರ್ಷ ಮಿಸ್ ಆಯಿತು. ಅದನ್ನು ಬಿಟ್ಟರೆ ನಾನು 3 ಇಯರ್ಸ್ ಕೂಡ ನಾನು ಅವ್ರಿಗೆ ಏನಾದರೂ ಸ್ಪೆಷಲ್ ಆಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಮಾಡಿದ್ದೀನಿ. ಅದು ನನ್ನ ಬರ್ತ್ಡೇ ನನಗೆ ಹೇಗಾಯಿತು ಅನ್ನೋದು ನನಗೆ ನಿಜವಾಗ್ಲೂ ಹೇಗಾದರೂ ಕೂಡ ನನಗಂತೂ ಒಂಥರ ಖುಷಿನೇ. ಬಟ್ ಇನ್ನೂ ಎಕ್ಸ್ಟ್ರಾ ಖುಷಿ ಅಂತಂದರೆ, ನನಗೆ ಆನಂದ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಾಗ, ಅದ್ರ ಜೊತೆಗೆ ಇವಾಗ ಯಕ್ಷಿತ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದಾಗ ಅದೇ ರೀತಿಯಾಗಿ ನನಗೆ ತುಂಬಾ ಖುಷಿ ಕೊಡುತ್ತೆ. ನನ್ನ ಬರ್ತ್ಡೇಗಿಂತ ಅವ್ರ ಬರ್ತ್ಡೇನ ನಾನು ಸೆಲೆಬ್ರೇಟ್ ಮಾಡಿದಾಗ. ಇನ್ನು ನಾನಿಲ್ಲಿ ಮಶ್ರೂಮ್ ಎಲ್ಲನೂ ಕೂಡ ನೀಟಾಗಿ ಸಿಪ್ಪೆ ಎಲ್ಲನೂ ತೆಗೆದ್ಬಿಟ್ಟು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ಹಿಂದಿನ ದಿನ ಪ್ರಿಪೇರ್ ಮಾಡ್ಕೊಂಡಿದ್ದು ಏನು ಮಾಡಬೇಕು ಅಂತ ಅಂದ್ಬಿಟ್ಟು, ಆಮೇಲೆ ಅಂದ್ಕೊಂಡೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಹಂಗಾಗಿ 2 ಪ್ಯಾಕ್ ನನಗೆ ಮಶ್ರೂಮ್ ಸಿಕ್ಕಿದ್ದು. ಇನ್ನೂ 1 ಪ್ಯಾಕ್ ಇದ್ದಿದ್ರೆ ಚೆನ್ನಾಗಿರುತ್ತೋ ಅಂತ ಅನ್ಕೊತಾ ಇದ್ದೆ. ಬಟ್ ಅವ್ರು ಹೇಳಿದ್ರು ಇಲ್ಲ, 2 ಪ್ಯಾಕ್ ಇರೋದು ಅಂತ ಅಂದ್ಬಿಟ್ಟು, ಸರಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು 2 ಪ್ಯಾಕ್ನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳಿ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಆಗಿದ್ಮೇಲೆ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊತೀನಿ. ಮಶ್ರೂಮ್ ಬಿರಿಯಾನಿನ ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ನುಣ್ಣಗೆ ಎಲ್ಲನೂ ರುಬ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ. ಇಲ್ಲ ಅಂತಂದಿದ್ರೆ ಬೆಳಿಗ್ಗೆನೇ ಬೇಕು ಅಂದರೆ ಹೋಗಿ ತೊಗೊಂಡು ಬಂದು ನಾನ್ ವೆಜ್ಜೇ ಮಾಡಿಕೊಟ್ಬಿಡ್ತಾ ಇದ್ದೆ.
ಬಟ್ ಏನು ಮಾಡೋದು, ತಿನ್ನಂಗಿಲ್ವಲ್ಲ, ಹಾಗಾಗಿ ನಾನಿಲ್ಲಿ ವೆಜ್ನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಬದಲಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕ್ಲಿಪ್ಪಿಂಗ್ನ ಮಿಸ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ಪೈಸಸ್ ಎಲ್ಲನೂ ಹಾಕ್ಕೊಂಡು ಮಾಮೂಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸು ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡು ತುಪ್ಪ ಹಾಕೋದನ್ನ ಮರ್ತುಬಿಟ್ಟಿದ್ದೆ, ಅದಕ್ಕೆ ನಾನು ಇವಾಗ ಹಾಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೋಬೇಕು. ನಾನು ತುಪ್ಪ ಹಾಕೋದನ್ನ ಮರ್ತುಬಿಟ್ಟಿದ್ನಲ್ಲ, ಅದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ಟೊಮ್ಯಾಟೊನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಾಗಬೇಕು. ಇನ್ನೊಂದೇನಪ್ಪ ಅಂತಂದರೆ, ನಾವು ಪಲಾವು ಇಲ್ಲ ಟೊಮೆಟೊ ಬಾತು, ಈ ಥರ ಮಶ್ರೂಮ್ ಬಿರಿಯಾನಿ ಏನೇ ಮಾಡಿದ್ರೂ ಅಷ್ಟೇ ಟೊಮ್ಯಾಟೊನ ಈ ಥರ ಉದ್ದುದ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಸಣ್ಣ ಕಟ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ, ಉದ್ದುದ ಕಟ್ ಮಾಡಿದ್ರೇ ಚೆಂದ. ಅದಾಗಿದ್ಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನೇನು ಆವಾಗಲೇ ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ, ಅದರದ್ದು ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾಗಿದ್ಮೇಲೆ ನಾನಿಲ್ಲಿ ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ. ಒಂದು ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ. ಒಂದು ಪ್ಯಾಕ್ ಇತ್ತಲ್ಲ, ಅಷ್ಟು ಮಶ್ರೂಮ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಪ್ಯಾಕ್ನ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಅದನ್ನು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಎಲ್ಲ ಮಶ್ರೂಮ್ಗೂ ಕೂಡ ಇಟ್ಕೋಬೇಕು, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾಗಿದ್ಮೇಲೆ ನಾನಿಲ್ಲಿ ಮಸಾಲಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ಎಷ್ಟೇ ಮಸಾಲ ಹಾಕಿದ್ರೂ ಈ ಥರದ್ದು ಪೌಡರ್ಗಳನ್ನ ಹಾಕಿದಾಗ್ಲೇ ಟೇಸ್ಟು ಚೆನ್ನಾಗಿ ಬರೋದು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾಗಿದ್ಮೇಲೆ ನನಗೆ ಏನಪ್ಪ ಅಂತಂದರೆ ಜಾಸ್ತಿ ಮಸಾಲ ಹಾಕಿದರೆ ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ನಾನು ಇಲ್ಲಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ನಾನು ಮೊಸರು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹುಳಿ ಏನಿದೆ ಅದು ನೀಟಾಗಿ ಎಲ್ಲದಕ್ಕೂ ಕೂಡ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆವಾಗ ಟೇಸ್ಟು. ಅದೆಲ್ಲ ಆದಮೇಲೆ ನಾನಿಲ್ಲಿ ಅಕ್ಕಿನ ತೊಳೆದು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಫಸ್ಟೇ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಯಾವಾಗಲೂ ಅಷ್ಟೇ ಈ ಥರ ಏನಾದ್ರೂ ಟೈಮ್ ಆಗಿಬಿಡುತ್ತೆ ಅಂತ ಅಂದಾಗ ಅದು ಬೇಗ ಕುದಿ ಬರುತ್ತಲ್ವ, ಹಾಗಾಗಿ ನಾನಿಲ್ಲಿ ನೀರನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ಆನಂದ್ ಕೂಡ ಎದ್ದು ಬಂದಿದ್ರು. ನಾನಿಲ್ಲಿ ಖಾರ ಎಲ್ಲನೂ ಮುಟ್ಬಿಟ್ಟಿದ್ನಲ್ವ, ಹಂಗಾಗಿ ನಾನು ಗುಲಾಬ್ ಜಾಮೂನು ಕೂಡ ಮಾಡ್ತಾ ಇದ್ದೆ. ಅದ್ರದ್ದು ಹಿಟ್ಟನ್ನು ಅವರಿಗೆ ಕಲಸೋದಕ್ಕೆ ಹೇಳಿದೆ. ಅದನ್ನು ನೋಡ್ತಾ ಇದ್ದೆ ಯಾವ ಥರ ಕಲಿಸಿದ್ದಾರೆ ಅಂತ ಅಂದ್ಬಿಟ್ಟು. ಅದಾಗಿದ್ಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಮಶ್ರೂಮ್ ಬಿರಿಯಾನಿಗೆ. ನಾನಿಲ್ಲಿ ಮೊದಲೇ ಕಾಯೋದಕ್ಕೆ ಇಟ್ಟಿದ್ನಲ್ಲ ಅದೇ ನೀರನ್ನು ಹಾಕ್ಬಿಟ್ಟು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬಂದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಮುಂಚಿತವಾಗಿ ಕ್ಲೋಸ್ ಮಾಡಿದ್ರೆ ಅದು ತಳ ಹಿಡಿದು ಬಿಡುತ್ತೆ, ಹಂಗಾಗಿ ನಾನು ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀನಿ. ಆವಾಗ ಅಷ್ಟು ತಳ ಹಿಡಿಯಲ್ಲ. ಅದ್ರ ಜೊತೆಗೆ ನಾನಿಲ್ಲಿ ಆನಂದ್ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ರಲ್ವ ಗುಲಾಬ್ ಜಾಮೂನ್ಗೆ, ಹಾಗೆ ನಾನೇ ಕಾಫಿ ಮಾಡಿಬಿಡೋಣ ಅಂತ ಹೇಳಿ ಕಾಫಿಗೆ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೆ ಯಾವ ಥರ ಕಲಿಸಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಅದನ್ನು ಬರೀ ಹಾಲಿನಲ್ಲೇ ಕಲಿಸಿದರೆ ತುಂಬಾ ಚೆನ್ನಾಗಿರುತ್ತೆ, ಹಂಗಾಗಿ ನಾನು ಹಾಲನ್ನೇ ಮಿಕ್ಸ್ ಮಾಡೋದಕ್ಕೆ ಕೊಟ್ಟಿದ್ದೆ ಅವರಿಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಕುದಿ ಬಂದಿತ್ತು. ಅದನ್ನು ಒಂದ್ಸರಿ ಟೇಸ್ಟ್ ನೋಡಿಬಿಟ್ಟು ನಾನು ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಟೇಸ್ಟ್ ನೋಡಿಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಕಾಫಿ ಕೂಡ ರೆಡಿ ಆಯಿತು. ಕಾಫಿ ಎಲ್ಲ ಆದಮೇಲೆ ಕಾಫಿ ಕುಡಿದ್ಬಿಟ್ಟು ನಾನಿಲ್ಲಿ ಇನ್ನೂ ಒಂದು ಪ್ಯಾಕು ಮಶ್ರೂಮ್ನ ಇಟ್ಕೊಂಡಿದ್ನಲ್ಲ ನಾನಿಲ್ಲಿ, ಅದಕ್ಕೆ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜಜ್ಜಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಈ ಥರ ಹಾಕ್ಕೊಂಡ್ರೇ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಪೆಪ್ಪರ್ ಡ್ರೈಗೆ. ಅದ್ರ ಜೊತೆಗೆ ಒಂದೇ ಒಂದು ಹಸಿಮೆಣಸಿಕಾಯಿನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ರಂತೂ ಇನ್ನೂ ಚೆನ್ನಾಗಿರೋದು, ಬಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡ್ರೆ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ
ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮಶ್ರೂಮ್ನ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದನ್ನು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದಾಗಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಾಗಿ ಸಖತ್ತಾಗಿತ್ತು. ನೀವು ಕೂಡ ಒಂದ್ಸರಿ ಈ ಥರ ಟ್ರೈ ಮಾಡಿ. ಅದು ಚೆನ್ನಾಗಿ ಬೆಂದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀರೆಲ್ಲ ಚೆನ್ನಾಗಿ ಸುಂಡಬೇಕು. ಅದೆಲ್ಲ ನೀರೆಲ್ಲ ಸುಂಡ ಆದಮೇಲೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ. ಪೆಪ್ಪರು ಹಾಗೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಈ ಚಿಕನ್ ಮಸಾಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟು ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಾಗಿತ್ತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. 10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಅದಾಗಿದ್ಮೇಲೆ ನಾನಿಲ್ಲಿ ಸಕ್ಕರೆ ಪಾಕನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಗುಲಾಬ್ ಜಾಮೂನ್ಗೆ. ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಇದಕ್ಕೆ ಏನಪ್ಪ ಕೋಸಂಬರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ್ ತುರಿ, ಹಾಗೆ ಕಾಯಿ ತುರಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರು, ಹಾಗೆ ಕೊನೆಯಲ್ಲಿ ನಿಂಬೆ ಹುಳಿನ ಬಿಟ್ಕೊಂಡ್ರೆ ಕೋಸಂಬರಿನೂ ಕೂಡ ರೆಡಿ ಆಗುತ್ತೆ. ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಕೋಸಂಬರಿ. ಸಿಕ್ಕಾಪಟ್ಟೆ ಇಷ್ಟ. ನನಗೆ ಯಾವಾಗ ತಿನ್ನಬೇಕು ಅನ್ಸುತ್ತೋ ಅವಾಗೆಲ್ಲ ಮಾಡ್ಕೊಂಡು ತಿನ್ಬಿಡ್ತೀನಿ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ ಕಾಯಿ ತುರಿನೂ ಹಾಕಬೇಕು. ಅಷ್ಟೇ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ನನಗೆ ಒಂದೊಂದ್ಸರಿ ಈ ಕಾಯಿ ತುರಿಯೋದು ಸ್ವಲ್ಪ ಕಷ್ಟ, ಹಂಗಾಗಿ ಸುಮ್ಮನೆ ಹಾಕ್ಬಿಡ್ತೀನಿ. ಇಲ್ಲ ಅಂತಂದ್ರಂತೂ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಅಷ್ಟು ಇಷ್ಟ ನನಗೆ. ಅದ್ರ ಜೊತೆಗೆ ಮನೇಲಿ ಮೊಸರು ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ಸ್ವಲ್ಪ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿಕೊಂಡೆ. ಅದಾಗಿದ್ಮೇಲೆ ನಾನಿಲ್ಲಿ ಫೈನಲ್ ಆಗಿ ಗುಲಾಬ್ ಜಾಮೂನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಸಕ್ಕರೆ ಪಾಕನೂ ಕೂಡ ರೆಡಿಯಾಗಿದೆ. ಸಕ್ಕರೆ ಪಾಕ ಅಂತಂದರೆ ನಾನು ಯಾವಾಗಲೂ ಅಷ್ಟೇ ಮೆಜರ್ಮೆಂಟು ಹಾಕಿ ನಾನು ಯಾವುದನ್ನು ಕೂಡ ಮಾಡಲ್ಲ. ನನ್ನ ಕೈ ಅಳತೆನಲ್ಲಿ ನನಗೆ ಹೆಂಗಾಗುತ್ತೋ ಆ ಥರ ಮಾಡ್ಕೊಂಡು ಹೋಗ್ತೀನಿ. ಕೆಲವರೆಲ್ಲ ಮೆಜರ್ಮೆಂಟ್ ತೊಗೊಂಡು ಮಾಡ್ತಾರೆ. ನನಗೆ ಅಷ್ಟು ಗೊತ್ತಾಗಲ್ಲ ಮೆಜರ್ಮೆಂಟ್ ತೊಗೊಂಡ್ರೆ. ನನ್ನ ಕೈ ಅಳತೆನೆಲ್ಲ ನಾನು ಯಾವಾಗ್ಲೂ ತೊಗೊಂಡು ಮಾಡೋದು. ಅದೇ ರೀತಿಯಾಗಿ ನಾನಿಲ್ಲಿ ಸಕ್ಕರೆ ಪಾಕನೂ ಕೂಡ ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಉಂಡೆನ ಕಟ್ಕೊತಾ ಇದ್ದೀನಿ. ಆನಂದ್ಗೆ ಸ್ವಲ್ಪ ಕಲ್ಸೋದಕ್ಕೆ ಬರಲಿಲ್ಲ. ಓಕೆ ಪರವಾಗಿಲ್ಲ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಉಂಡೆನ ಕಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಾಂತಂದರೆ ಇನ್ನೂ ಚೆನ್ನಾಗಿ ಬಂದಿರೋದು. ಎಣ್ಣೆ ಕಾದಿತ್ತು. ಇವಾಗ ನಾನಿಲ್ಲಿ ಉಂಡೆ ಕಟ್ಟಿಟ್ಕೊಂಡಿದ್ನಲ್ಲ ಗುಲಾಬ್ ಜಾಮೂನ್ಗೆ ಅಂದ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಯಕ್ಷಿತ್ ಕೂಡ ಎದ್ದು ಬಂದಿದ್ದ. ನೋಡ್ತಾ ಇರ್ಬೋದು ನೀವು, ಎಳಿತಾ ಇದ್ದಾನೆ ಏನು ಮಾಡ್ತಾ ಇದ್ದೀನಿ ನಾನು ಅಂತ. ಅವನದು ಇನ್ನೊಂದು ಏನಪ್ಪ ಅಂತಂದರೆ ಅವನಿಗೆ ಎಟ್ಸಲ್ವಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತ ನೋಡೋದಕ್ಕೆ. ಹಂಗಾಗಿ ಎದ್ದು ಬಗ್ಗಿ ನೋಡ್ತಾ ಇರ್ತಾನೆ. ಇಲ್ಲ ಅಂದರೆ ಚೇರ್ ಹಾಕ್ಕೊಂಡು ನಿಂತ್ಕೊಬಿಡ್ತಾನೆ. ನಿಂತ್ಕೊಂಡ್ರೂ ಸುಮ್ಮನೆ ನಿಂತ್ಕೊಳ್ಳಲ್ಲ, ಏನಾದರೂ ಎಳೆಯೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ. ಇದನ್ನು ನಾವು ಯಾವ ಥರ ಮಾಡ್ಕೋಬೇಕು ಅಂತಂದರೆ ಫಸ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲನೂ ಕೂಡ ಗುಲಾಬ್ ಜಾಮೂನ್ ಹಿಟ್ಟನ್ನು ಕಲಸಿಟ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದೆಲ್ಲ ಮೇಲ್ಗಡೆ ಸೀದೋಗಿಬಿಡುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ. ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದನ್ನೇ ಹಾಕ್ಕೋಬೇಕು. ಎಣ್ಣೆನೂ ಅಷ್ಟೇ ಜಾಸ್ತಿ ಕಾಯಿಸ್ಬಿಟ್ಟು ಹಾಕೋಕ್ಕೋದ್ರೆ ಸೀದೋಗಿಬಿಡುತ್ತೆ. ಒಂದು ಮುಕ್ಕಾಲು ಭಾಗ ಎಣ್ಣೆ ಕಾದಿದಂಗೆ ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಅಂದ್ಕೊಂಡೆ ಅದು ಉಂಡೆ ಎಲ್ಲ ಸ್ವಲ್ಪ ಕಿತ್ತಂಗಾಗಿತ್ತಲ್ಲ, ಒಡೆದೋಗುತ್ತೆ ಅಂದ್ಕೊಂಡೆ. ಬಟ್ ನೀಟಾಗಿ ಆಗಿತ್ತು, ಚೆನ್ನಾಗಿ ಕೂಡ ಬಂದಿತ್ತು. ಬಟ್ ಏನಪ್ಪ ಅಂತಂದರೆ ಸಕ್ಕರೆ ಪಾಕನೇ ನಾನು ಇನ್ನೊಂಚೂರು ಗಟ್ಟಿಯಾಗಿ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಅದು ಸ್ವಲ್ಪ ತೆಳು ಆಗೋಯ್ತು. ಬಟ್ ಸ್ಟಿಲ್ ಓಕೆ, ಸ್ವೀಟ್ ಅಂತ ಏನಾದರೂ ಇರಬೇಕಲ್ವ ಬರ್ತ್ಡೇ ದಿನ. ಹಾಗಾಗಿ ನಾನು ಗುಲಾಬ್ ಜಾಮೂನ್ನ ಮಾಡಿದ್ದೆ. ನೋಡ್ತಾ ಇರ್ಬೋದು ನೀವು ಮಶ್ರೂಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಫೈನಲ್ ಆಗಿ ಈ ಥರ ಆಗಿತ್ತು. ಇವಾಗ ಎತ್ತಿಟ್ಕೊಂಡೆ. ಅದನ್ನು ಎತ್ತಿಟ್ಕೊಂಡ್ಮೇಲೆ ಸಕ್ಕರೆ ಪಾಕ ಸ್ವಲ್ಪ ಹಾರಲಿ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೆ. ಅಷ್ಟರಲ್ಲಿ ಬಾಕ್ಸ್ನು ಕೂಡ ಪ್ಯಾಕ್ ಮಾಡಿಬಿಡೋಣ ಅವರಿಗೆ ಅಂತ ಹೇಳಿ, ಬೇಗನೆ ಹೋಗ್ತೀನಿ ಅಂತ ಹೇಳಿದರು, ಆಡಿಟ್ ಇದೆ ಅಂತ ಅಂದ್ಬಿಟ್ಟು. ಹಂಗಾಗಿ ಎಲ್ಲನೂ ಕೂಡ ರೆಡಿ ಮಾಡಿದೆ. ನೋಡ್ತಾ ಇರ್ಬೋದು ನೀವು ಏನೇನು ರೆಡಿ ಮಾಡಿದ್ದೀನಿ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲನೂ ಕೂಡ ಬೇಗ ಇದ್ದು ರೆಡಿ ಮಾಡಿದ್ನಲ್ವ, ಹಾಗಾಗಿ ಅವರಿಗೆ ಆಫೀಸಲ್ಲೂ ಕೂಡ ಶೇರ್ ಮಾಡಿಕೊಂಡು ತಿಂತಾರೆ, ಹಾಕ್ಬಿಟ್ಟು ಕೊಟ್ಟರೆ ಅಂತ ಹೇಳಿ ನಾನಿಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ ಕೂಡ ಪ್ಯಾಕ್ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ಕೂಡ ಪ್ಯಾಕ್ ಮಾಡಿದ್ದಾಯಿತು. ಆಮೇಲೆ ಗುಲಾಬ್ ಜಾಮೂನು ಕೂಡ ಕೇಳಿಬಿಟ್ಟು ಆಗ್ತೆ ಎಷ್ಟು ಜನ ಇರ್ತೀರಾ ಊಟಕ್ಕೆ ಏನು ಅಂತ ಹೇಳಿಬಿಟ್ಟು. ಆಮೇಲೆ ಹೇಳಿದ್ರು ಇಷ್ಟು ಜನ ಇರ್ತೀವಿ ಅಂತ ಅಂದ್ಬಿಟ್ಟು. ಅದಾಗಿದ್ಮೇಲೆ ಅಷ್ಟು ಉಂಡೆನೇ ಹಾಕಿದೆ ನಾನು ಗುಲಾಬ್ ಜಾಮೂನ್ನ. ಸೊ ಫೈನಲ್ ಆಗಿ ನಾನು ಲಂಚ್ ಬಾಕ್ಸ್ನ ರೆಡಿ ಮಾಡಿ ಕೊಟ್ಟೆ. ನನಗೂ ಕೂಡ ಖುಷಿ ಆಯಿತು. ಇವನ್ ಅವರಿಗೂ ಕೂಡ ಖುಷಿ ಆಗುತ್ತಲ್ವ, ಬರ್ತ್ಡೇ ದಿನ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ರೆ. ಸೊ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಅವರು ಕೂಡ ಆಫೀಸಿಗೆ ಹೋದರು. ನಾರ್ಮಲಾಗಿ ಅವರು
ನನ್ನ ಬರ್ತ್ಡೇಗೆ ಇಲ್ಲ ಅವ್ರ ಬರ್ತ್ಡೇಗೆ ಯಾವತ್ತೂ ಕೂಡ ರಜಾ ಹಾಕೊಳ್ಳಲ್ಲ. ಇವನ್ ನಾನು ಕೆಲ್ಸಕ್ಕೆ ಹೋಗ್ತಿದ್ದಾಗಲೂ ಅಷ್ಟೇ ನನ್ನ ಬರ್ತ್ಡೇಗೆ ಅಂತ ನಾನು ಯಾವತ್ತೂ ಕೂಡ ರಜಾ ಹಾಕೋದಕ್ಕೆ ಹೋಗಲ್ಲ. ಅದಾಗಿದ್ಮೇಲೆ ಯಕ್ಷಿತ್ಗೆ ಹಿಂದಿನ ದಿನ ರಾತ್ರಿ ಸ್ವಲ್ಪ ಬಿದ್ದು ತುಟಿ ಹೊಡ್ಕೊಬಿಟ್ಟಿದ್ದ. ನೋಡ್ತಾ ಇರ್ಬೋದು ನೀವು ಎಷ್ಟು ಊದ್ಕೊಂಡಿದೆ ಅಂತ ಅಂದ್ಬಿಟ್ಟು. ಇದು ಈವ್ನಿಂಗ್ದು ನಂದು ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಆದ್ರೂ ಕೂಡ ಇದರಲ್ಲೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ನಾನು ಆನಂದ್ಗೆ ಬೇಗನೆ ಬರೋದಕ್ಕೆ ಹೇಳಿದ್ದೆ. ನಾನು ಈ ಕೇಕ್ನ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ಈ ಥರದ ಕೇಕ್ನ, ಹಾಗಾಗಿ ನಾನು ಕೂಡ ಅವರಿಗೆ ಅಂತ ಈ ಕೇಕ್ನ ಆರ್ಡರ್ ಮಾಡಿದ್ದೆ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಆರ್ಟ್ ಶೇಪ್ ಕೇಕ್ನ ಆರ್ಡರ್ ಮಾಡಿದ್ದೆ. ಟೋಟಲ್ ಆಗಿ ನನಗೆ 2 ಕೇಕ್ನ ಆರ್ಡರ್ ಮಾಡಿದ್ದೆ. 2 ಕೇಕ್ ಅಷ್ಟೇ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು 2 ಕೇಕ್ ಕೂಡ. ಅದ್ರ ಜೊತೆಗೆ ನಾನಿಲ್ಲಿ ಖಾಲಿ ಟೇಬಲ್ ಏನು ಬಿಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಡ್ ರೋಸಿಂದ ಈ ಥರ ಡೆಕೋರೇಟ್ ಮಾಡಿದ್ದೆ. ಹಾಗೆ ಟಿವಿನಲ್ಲೂ ಕೂಡ ಬರ್ತ್ಡೇ ಸಾಂಗ್ನ ಹಾಕಿದ್ದೆ. ಅದಕ್ಕೆ ಆನಂದ್ ನನ್ನ ರೇಗಿಸ್ತಾ ಇದ್ರು, ಏನು ಇಷ್ಟೊಂದು ಅಪ್ಡೇಟ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ನಿಮಗೂ ಕೇಳಿಸ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ, ಇಲ್ಲ ಪೂರ್ತಿ ಹಾಕಿದ್ರೆ ಕಾಪಿರೈಟ್ ಬಂದ್ಬಿಡುತ್ತೆ. ಹಾಗಾಗಿ ಇನ್ನು ಕೇಕ್ ಎಲ್ಲ ಕಟ್ ಮಾಡಿಸಿ ತಿನ್ನಿಸಿದ್ದು ಆಯಿತು. ನಾನು ಯಾಕೆ ಇದ್ರದ್ದು ಲಾಂಗ್ ವಿಡಿಯೋನ ಮಾಡ್ಕೊಂಡಿಲ್ಲ ಅಂತಂದರೆ 2 ಬರ್ತ್ಡೇನೂ ಕೂಡ ಸೇಮ್ ಒಂದೇ ಥರನೇ ಇದ್ದಿದ್ದರಿಂದ ನಿಮಗೂ ಕೂಡ ಬೋರ್ ಆಗಬಾರ್ದು ಅಂದ್ಬಿಟ್ಟು ನಾನು ಅಷ್ಟೊಂದು ಇದ್ರದ್ದು ಲಾಂಗ್ ವಿಡಿಯೋಗೆ ಅಂತ ಮಾಡ್ಕೊಂಡಿಲ್ಲ. ಜಸ್ಟು ಮಿನಿ ವ್ಲಾಗೆ ಅಂತ ಮಾಡ್ಕೊಂಡಿದ್ದೆ. ಅದರದ್ದೇ ಕ್ಲಿಪ್ಪಿಂಗ್ನ ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಕೇಕ್ ಎಲ್ಲ ಕಟ್ ಮಾಡಿಸಿದ್ದಾಯಿತು. ಅದಾಗಿದ್ಮೇಲೆ ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಆವಾಗಲೇ ಹೇಳಿದ್ನಲ್ವಾ, ಆನಂದ್ಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು ಆ ಕೇಕ್ ಕಟ್ ಮಾಡಿಸಿದಾಗ ಅದು ವಿಡಿಯೋನ ಆನ್ ಮಾಡಿದ್ದೀನಿ, ಬಟ್ ಅದು ರೆಕಾರ್ಡ್ ಆಗೇ ಇಲ್ಲ, ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಅದು ಫಸ್ಟ್ ಕೇಕ್ ಅದನ್ನು ಕಟ್ ಮಾಡಿಸಿದ್ದು. ಅದಾಗಿದ್ಮೇಲೆ ನಾನು ಈ ಕೇಕ್ನ ಕಟ್ ಮಾಡಿಸಿದ್ದು. ಯಕ್ಷಿತ್ ನೋಡಿ ಅದು ಒಡೆಯೋದಿದ್ದಲ್ಲ, ಅದನ್ನು ಬಿಡ್ತಾನೆ ಇಲ್ಲ. ಅವನು ಹೇಗೆ ಅಂತಂದರೆ ಖಾರಕ್ಕಿಂತ ಸ್ವೀಟ್ ಜಾಸ್ತಿ ತಿಂತಾನೆ. ಅದಾಗಿದ್ಮೇಲೆ ನಾವು ಕೇಕ್ ಎಲ್ಲ ಕಟ್ ಮಾಡಿಸಿದ್ದಾದ್ಮೇಲೆ ಸರಿ ದೇವಸ್ಥಾನಕ್ಕೆ ಹೋಗೋಣ, ಬರ್ತ್ಡೇ ದಿನ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ನನ್ನ ಬರ್ತ್ಡೇ ದಿನನೂ ಕೂಡ ಇಲ್ಲಿಗೆ ಬಂದಿದ್ವಿ. ಇಬ್ರದ್ದು ಕೂಡ ಒಂದೇ ದಿನ ಬಂದಿತ್ತು. ನನಗೆ ಈ ಸಲ ಅಷ್ಟು ಡಿಫ್ರೆಂಟಾಗಿ ಇಲ್ಲ ಸ್ಪೆಷಲ್ಲಾಗಿ ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕಾಗಲಿಲ್ಲ, ಮಗುನ ನೋಡಿಕೊಂಡು. ಬಟ್ ನಿಮಗೆ ಗೊತ್ತಿರುತ್ತೆ ಆ್ಯಸ್ ಎ ಹೌಸ್ ವೈಫ್ ಆಗಿ ಯಾವ ಥರ ಇರುತ್ತೆ ಸಿಚುವೇಶನ್ ಅಂತ. ಸೊ ಹಂಗಾಗಿ ನನಗೂ ಕೂಡ ಅಷ್ಟೊಂದು ಸ್ಪೆಷಲ್ಲಾಗಿ ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಇಯರ್ ಆದರೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಆಗಲಿಲ್ಲ ಇಷ್ಟು. ಅದಾಗಿದ್ಮೇಲೆ ನಮ್ಮ ಮನೆ ಹತ್ರನೇ ಇರೋವಂಥ ಉಡುಪಿ ಹೋಟೆಲಿಗೆ ಬಂದ್ವಿ. ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಊಟ, ಹಾಗಾಗಿ ಈ ಹೋಟೆಲ್ಗೆ ಬಂದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮಸಾಲೆ ದೋಸೆ ತಗೊಂಡಿದ್ವಿ, ಅದ್ರ ಜೊತೆಗೆ ಬಿರಿಯಾನಿನ ತಗೊಂಡ್ವಿ, ವೆಜ್ ಬಿರಿಯಾನಿನ. 2 ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಹೊರಗಡೆ ಊಟಕ್ಕೆ ಹೋಗ್ಬಿಡ್ತೀವಿ, ಬಟ್ ಅಲ್ಲಿ ಯಕ್ಷಿತ್ನ ಹಿಡಿಯೋದು ನಮಗಂತೂ ತುಂಬಾ ಕಷ್ಟ. ನೋಡ್ತಾ ಇರ್ಬೋದು ನೀವು, ನಾವು ಅವನ್ನ ಕೂರಿಸೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದೀವಿ ಅಂತ. ಒಂದು ಕಡೆ ಕೂರಿಸ್ಕೊಳ್ಳೋದು, ಇಲ್ಲ ಫೋನ್ ಹಾಕ್ಕೊಳ್ಳೋದು, ಇಲ್ಲ ತಿನ್ನಕ್ಕೆ ಏನಾದರೂ ಕೊಡೋದು, ಈ ಥರನೇ ಮಾಡ್ತಾ ಇದ್ವಿ. ಬಟ್ ಹಂಗಾದ್ರೂ ಕೂಡ ಅವನು ಕೂತ್ಕೊತಾನೆ ಇರಲಿಲ್ಲ, ಆ ಕಡೆ ಹೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಇನ್ನು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಒಂದು ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.